ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಇವತ್ತು ನ್ಯೂ ಇಯರ್, ಹೊಸ ವರ್ಷ. ಹೊಸ ವರ್ಷದಲ್ಲಿ ನಿಮ್ಮ ಏನೇನು ರೆಸಲ್ಯೂಷನ್ ಇದೆ ಎಲ್ಲ ಸಕ್ಸಸ್ ಆಗಲಿ, ಮತ್ತೆ ನಿಮ್ಮ ಕನಸುಗಳು ನೆರವೇರಲಿ ಅಂತ ಕೇಳ್ಕೊತೀನಿ. ಮತ್ತೆ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಸಮಯದಲ್ಲಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನೋಡೋಣ. ಓಕೆ, ಬನ್ನಿ. ಈ ಟೈಮಲ್ಲಿ ನೀವು ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ, ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವ್ರ ಹೆಸರನ್ನ 3 ಬಾರಿ ಹೇಳಿ, ಮತ್ತೆ ಅವರ ಜೊತೆ ಕಳೆದಂಥ ಒಳ್ಳೆ ಸಮಯನ ನೆನೆಸ್ಕೊಳ್ಳಿ. ಓಕೆ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮಾಡು ನನ್ನ ವ್ಯೂವರ್ಸ್ನ, ಪಾರ್ಟ್ನರ್ನ ಈಗಿನ ಸಮಯದ ಯೋಚನೆಗಳು ಮತ್ತು ಥಾಟ್ಸ್, ಥಿಂಕಿಂಗ್ಸ್ ಏನು ಅಂತ ಪ್ಲೀಸ್ ಗೈಡ್ ಮಾಡಿ ನಮ್ಮ ವ್ಯೂವರ್ಸ್ಗೆ. ಯೂನಿವರ್ಸ್ ಪ್ಲೀಸ್. ಓಕೆ, 5 of Wands. ಓಕೆ, 4 of Wands. 3 of Wands. King of Wands. Okay, back of the deck into the star. Okay, Hangman. ನಿಮ್ಮ ಪರ್ಸನ್ನು ಈ ಸಮಯದಲ್ಲಿ ತುಂಬ ಅವರು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಂಗೆ ಫೀಲ್ ಆಗ್ತಾ ಇದೆ ಅವರಿಗೆ. ಅಂದರೆ ಅವರು ಇನ್ ಕೇಸ್ ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಅಥವಾ ನಿಮಗೆ ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ಅವ್ರ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಬಿಟ್ಟು ಬರಬೇಕು, ಮತ್ತು ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನು ಫೇಸ್ ಮಾಡಬೇಕಾಗಬಹುದು. ಅವ್ರಿಗೆ ಏನು ಪ್ರಾಫಿಟ್ ಇಲ್ಲ, ಮತ್ತು ಮನೆ ಕಡೆನೂ ಅವ್ರಿಗೆ ಪ್ರಾಬ್ಲಮ್ ಆಗಬಹುದು ಜನರಲ್ ಆಗಿ. ಸೊ ಅವ್ರೇನು ಯೋಚನೆ ಮಾಡ್ತಿದ್ದಾರೆ ಅಂದರೆ, ನಾನು ಈ ಸಮಯದಲ್ಲಿ ಈ ವ್ಯಕ್ತಿ ಜೊತೆ ಹೋದರೆ ನನಗೇನೇನು ಪ್ರಾಬ್ಲಮ್ ಆಗ್ಬೋದು, ಏನೇನಾಗ್ಬೋದು, ಫ್ಯೂಚರಲ್ಲಿ ಏನೇನು ಘಟಿಸ್ಬೋದು, ನಾನು ಏನೇನು ಚಾಲೆಂಜಸ್ ಫೇಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ನಿಮ್ಮ ಕಂಡ್ರೆ ಪ್ರೀತಿ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಎಲ್ಲ ಥರನೂ ಅವರು ಹಾರ್ಟ್ಗಿಂತ ಮೈಂಡಿಂದ ಯೋಚನೆ ಮಾಡ್ತಿದ್ದಾರೆ, ಮತ್ತು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಆಲ್ಮೋಸ್ಟು ಪಾಸಿಟಿವ್ ಕಾಣಿಸ್ತಿದೆ, ನೆಗೆಟಿವ್ ಕಾಣಿಸ್ತಿದೆ. ಅವ್ರಿಗೆ ಯಾವ ಕಡೆ ಡಿಸಿಷನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನಲ್ಲಿದ್ದಾರೆ. 5 of Wands. 5 of Wands ಅಂದರೆ ಕಂಪ್ಲೀಟಾಗಿ ಈಗ ನೀವು ಅವ್ರ ಲೈಫಲ್ಲಿ ಇರಬೇಕು ಅಥವಾ ಬರಬೇಕು ಅಂದರೆ ಅವ್ರು ತುಂಬ ಜನ ಜೊತೆ ಫೈಟ್ ಮಾಡಬೇಕಾಗುತ್ತೆ. ಕರೆಂಟ್ ಸಿಚುವೇಶನಲ್ಲಿ ಅವರು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಅವರ ಫೈನಾನ್ಷಿಯಲ್ ಇರ್ಬೋದು, ಆಲ್ರೆಡಿ ಹೇಳಿದೆ, ಕೆರಿಯರ್ ಲೈಫ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಮೋಸ್ಟ್ಲಿ ನೀವಿಬ್ಬರು ಬೇರೆ ಕ್ಯಾಸ್ಟ್ ಇರ್ಬೋದು, ಅಥವಾ ನೀವು ಪೂಜೆ ಮಾಡೋ ದೇವರು ಬೇರೆ ಬೇರೆ ಇರ್ಬೋದು, ಬೇರೆ ರಿಲಿಜಿಯನ್ನೇ ಇರ್ಬೋದು, ಅಥವಾ ಫ್ಯಾಮಿಲಿಲಿ ಫೈನಾನ್ಷಿಯಲ್ ಡಿಫ್ರೆನ್ಸಸ್ ಇರ್ಬೋದು. ಅವ್ರು ತುಂಬ ರಿಚ್ಚು, ನೀವು ತುಂಬ ಪುವರು, ಅಥವಾ ತುಂಬ ಡಿಫ್ರೆನ್ಸ್ಗಳಿರ್ಬೋದು. ಅದನ್ನೆಲ್ಲ ದಾಟಿ ಬಂದ್ರೂ ಅವ್ರು ತುಂಬ ಚಾಲೆಂಜಸ್ನ ಲೈಫಲ್ಲಿ ಫೇಸ್ ಮಾಡಬೇಕಾಗುತ್ತೆ. ತುಂಬ ಜನದ ಜೊತೆ ಅವರು ಕಾಂಪಿಟೇಷನ್ ಕಿತ್ತಾಡ್ಕೊಂಡೇ ಬರಬೇಕಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. 4 of Wands. ಆ್ಯಕ್ಚುಲಿ ಅವರು ನಿಮ್ಮ ಜೊತೆ ಹೋದರೆ ಖುಷಿಯಾಗಿರ್ತೀನಿ ಅಂತ ಅವ್ರಿಗೆ ಗೊತ್ತು, ನಿಮ್ಮ ಜೊತೆ ಮದುವೆ ಆದರೂ ಚೆನ್ನಾಗಿರ್ತೀನಿ ಅಂತ ಗೊತ್ತು. ಆದರೆ ಎಲ್ಲ ಅವ್ರಿಗೆ ಮನಸ್ಸಲ್ಲಿ ಒಟ್ಟೊಟ್ಟಿಗೆ ಬರ್ತಿದೆ, ಪಾಸಿಟಿವ್ ನೆಗೆಟಿವ್. ಬಟ್ ಅವ್ರಿಗೆ ನಿಮ್ಮ ಜೊತೆ ಇರೋಕ್ಕೆ ತುಂಬ ಇಷ್ಟ, ಮತ್ತು ನಿಮ್ಮ ಜೊತೆ ಫ್ಯಾಮಿಲಿ ಮಾಡ್ಕೋಬೇಕು ಅಂತ ಇಷ್ಟ, ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ಅದೇ ಯೋಚನೆ ಮಾಡ್ತಾ ಇದ್ದಾರೆ ಈಗ ವಾಟ್ ಟು ಡೂ ಅಂತ. ನಿಮ್ಮ ಕಂಡ್ರೆ ತುಂಬ ಇಷ್ಟ ಇದೆ, ಮತ್ತು ನಿಮ್ಮ ಮೇಲೆ ಡೀಪ್ ಲವ್ ಅಂತೂ ಖಂಡಿತ ಇದೆ ಅವರಿಗೆ. 3 of Wands. ತುಂಬ ವಾಂಟ್ಸ್ ಬಂದಿದೆ. ಇದು ವಾಂಟ್ಸ್ ಏನು ಶೋ ಮಾಡುತ್ತೆ ಅಂದರೆ ಪ್ಲ್ಯಾನ್ಸು, ಮತ್ತು ಅದು ಡಿಲೇ ಆಗ್ತಾ ಇರೋದು, ಮತ್ತು ನಿಮಗೆ
ಅವರು ಏನು ಅಂತ ಹೇಳಕ್ ಆಗ್ತಾ ಇಲ್ಲ. ಅವ್ರಿಗೆ ಹೆಂಗ್ ಕಮಿಟ್ ಆಗ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಈ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಯೋಚನೆ ಇದೆ. ಮತ್ತೆ ಇದರಲ್ಲಿ ಅವರು ಮುಂದುವರಿಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಹೇಗಾದ್ರೂ ಮಾಡಿ ಕಮಿಟ್ ಆಗ್ಬಿಟ್ರೆ ಸಾಕು ಅಂತ ಅವ್ರಿಗೂ ಅನ್ಸ್ಬಿಟ್ಟಿದೆ. ಬಟ್ ತುಂಬಾ ನೀವೇ ನೋಡ್ದಂಗೆ ಅಲ್ಲಿ 5 ಆಫ್ ವಾಂಡ್ಸ್ ಇರೋದ್ರಿಂದ ತುಂಬಾ ಗಲಾಟೆ ಆಗೋ ಚಾನ್ಸಸ್ ಇದೆ. ಸೊ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ ಕಂಡ್ರೆ ಡೀಪ್ ಲವ್ ಇದೆ. ಮತ್ತೆ ನಿಮ್ ಕಡೆ ಬರಕ್ ರೆಡಿ ಇದ್ದಾರೆ ಅವ್ರು. ಆಕ್ಚುಲಿ ಎಲ್ಲಾನು ಯೋಚನೆ ಮಾಡ್ತಾ ಇದ್ದಾರೆ. ಕಿಂಗ್ ಆಫ್ ವಾಂಡ್ಸ್ ನಿಮ್ಮ ಪರ್ಸನ್ನು ಅವರು, ನೀವು ಮೇಲ್ ನೋಡ್ತಾ ಇದ್ರೆ ನಿಮ್ಮ ಫೀಮೇಲ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಫೀಮೇಲ್ ನೋಡ್ತಾ ಇದ್ರೆ ನಿಮ್ಮ ಮೇಲ್ ಪಾರ್ಟ್ನರ್ ಆಗಿರ್ಬೋದು. ಇದು ಎನರ್ಜೀಸು. ಇದನ್ನ ನೀವು ಹುಡುಗ ಅಥವಾ ಹುಡುಗಿ ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ನಾನು ಏನು ಹೇಳ್ತಿದ್ದೀನಿ, ದೇ ಆರ್ ಜಸ್ಟ್ ಎನರ್ಜೀಸ್. ಸೊ ನಿಮ್ಮ ಇದಕ್ಕೆ ನೀವು ಅನ್ಕೋಬೇಕು. ನೀವು ಹುಡುಗ ಆಗಿದ್ರೆ ಹುಡುಗಿ ಅಂತ ಅನ್ಕೋಬೇಕು, ಹುಡುಗಿ ಆಗಿದ್ರೆ ಹುಡುಗ ಅಂತ ಅನ್ಕೋಬೇಕು. ಓಕೆನಾ? ನಿಮ್ಮ ಪಾರ್ಟ್ನರು ಅವರು ತುಂಬಾ ಬ್ರಿಲಿಯಂಟ್ ಆಗಿದ್ದಾರೆ, ಮತ್ತೆ ತುಂಬಾ ಮೆಚೂರ್ಡ್ ಆಗಿದ್ದಾರೆ. ಚೈಲ್ಡಿಶ್ ಬಿಹೇವಿಯರ್ ಇಲ್ಲ. ಅದಕ್ಕೆ ಅವ್ರು ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಇಲ್ಲ ಅಂದ್ರೆ ನಿಮ್ಗೂ ಕೆಟ್ಟ ಹೆಸರು, ಅವ್ರಿಗೂ ಕೆಟ್ಟ ಹೆಸರು ಅಂತ ಯೋಚನೆ ಮಾಡಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಮತ್ತೆ ಅವರು ಫಿಸಿಕಲಿ ಹ್ಯಾಂಡ್ಸಮ್ ಆಗಿದ್ದಾರೆ. ಹುಡುಗ ಆಗಿದ್ರೆ ಹ್ಯಾಂಡ್ಸಮ್ ಆಗಿದ್ದಾರೆ, ಹುಡುಗಿ ಆಗಿದ್ರೆ ಬ್ಯೂಟಿಫುಲ್ ಆಗಿದ್ದಾರೆ. ಮತ್ತೆ ತುಂಬಾ ನಿಮ್ ಕಡೆ ಎಷ್ಟು ಲಾಯಲ್ ಆಗಿದ್ದಾರೆ ಅಂದ್ರೆ ಅವರು ನಿಮ್ಗೆ ಗೊತ್ತಿಲ್ಲ. ಅವ್ರನ್ನ ಅಷ್ಟು ನಿಮ್ಮನ್ನ ಇಷ್ಟಪಡ್ತಾರೆ, ಮತ್ತೆ ಲಾಯಲ್ ಆಗಿದ್ದಾರೆ. ಬೇರೆಯವ್ರ ಜೊತೆ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ನೀವು ಅನ್ಕೊಂಡಿದ್ರೆ, ಅಥವಾ ಬೇರೆಯವ್ರ ಜೊತೆ ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ನಿಮ್ ಕಡೆ ತುಂಬಾ ಲಾಯಲ್ ಆಗಿದ್ದಾರೆ. ಮತ್ತೆ ಅವ್ರು ಒಳ್ಳೆ ಜಾಬ್ ಅಲ್ಲಿ ಇರ್ಬೋದು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ, ಒಳ್ಳೆ ರಿಚ್ ಇರ್ತಾರೆ. ನೀವು ಹೆಂಗೆ ಇರ್ಲಿ, ನೀವು ಹೇಗೆ ಇರ್ಲಿ, ಅವ್ರಿಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಇದೆ. ಅವ್ರು ಎಷ್ಟೇ ಹ್ಯಾಂಡ್ಸಮ್ ಇರ್ಲಿ, ಎಷ್ಟೇ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಲಿ, ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಬಟ್ ಅವರು ಸ್ವಲ್ಪ ಈಗೋ ಇದೆ, ಕೋಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಕೂರುವೆ ಏನಾದ್ರು ಚಿಕ್ಕ ಪುಟ್ಟದಾದ್ರೂ ಸ್ವಲ್ಪ ಕೋಪ ಮಾಡ್ಕೊಳ್ಳೋ ಪರ್ಸನ್ ಆಗಿರ್ತಾರೆ. ಬಟ್ ಎಲ್ಲ ಓವರ್ ಆಲ್ ನೋಡಿದ್ರೆ ಅದೇನು ತುಂಬಾ ದೊಡ್ಡ ವಿಷಯ ಅಲ್ಲ, ಅದೊಂದು ಚಿಕ್ಕ ವಿಷಯ. ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಬಟ್ ಆಸ್ ಎ ಪರ್ಸನ್ ತುಂಬಾ ಒಳ್ಳೆಯವರು, ಮತ್ತೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಒಂದು ಚಿಕ್ಕ ನೆಗೆಟಿವ್ ಪಾಯಿಂಟ್ ಇರ್ಬೋದು, ಬಟ್ ತುಂಬಾ ರೊಮ್ಯಾಂಟಿಕ್ಕು, ತುಂಬಾ ಹ್ಯಾಂಡ್ಸಮು, ವೆಲ್ ಸೆಟಲ್ಡು, ಒಳ್ಳೆ ಕೆರಿಯರ್ಫುಲ್ ಯೂತ್ಫುಲ್ ಪರ್ಸನ್ನು. ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಆದರೆ ಸಮ್ ಅಬ್ಸ್ಟಕಲ್ಸ್ ಇದೆ. ಅದನ್ನು ಹೆಂಗೆ ದಾಟಿ ಬರೋದು ಅಂತ ಓವರ್ ಥಿಂಕ್ ಅಂತ ತುಂಬಾ ಮಾಡ್ತಿದ್ದಾರೆ. ಮತ್ತೆ ನೀವು ಅವ್ರಿಗೆ ಸ್ಟಾರ್ ಥರ. ನೀವು ಅವ್ರ ಲೈಫಲ್ಲಿ ಹೋದ್ರೆ ಅವ್ರಿಗೆ ಸ್ವರ್ಗನೇ ಸಿಕ್ದಂಗೆ. ನೀವು ಅವ್ರಿಗೆ ಒಂದು ನಕ್ಷತ್ರದ ರೀತಿ ಹೊಳೆಯೋ ಥರ ಕಾಣಿಸ್ತಿರ್ತೀರಾ. ನೀವು ಮತ್ತೆ ತುಂಬಾ ಸುಂದರವಾಗಿದ್ದೀರಾ. ಮತ್ತೆ ನೀವು ಅವ್ರಿಗಿಂತ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಮತ್ತೆ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಅವರು ತುಂಬಾ ಹೈ ಲೆವೆಲಲ್ಲಿ ಇಟ್ಟಿದ್ದಾರೆ. ಅಂದರೆ ನೀವು ಒಂದು ಫಿಲಮ್ ಸ್ಟಾರ್ ಥರ ಅವ್ರಿಗೆ ಫೀಲ್ ಆಗ್ತೀರಾ. ನಿಮಗೆ ನೀವು ಚೆನ್ನಾಗಿಲ್ಲ ಅಂತ ಅನಿಸ್ತಿದ್ಯೋ, ನಿಮಗೆ ನಿಮ್ಗಳ ಬಗ್ಗೆ ಏನು ಅನಿಸ್ತಿದೆಯೋ ಗೊತ್ತಿಲ್ಲ. ಬಟ್ ನಿಮ್ಮ ಪಾರ್ಟ್ನರ್ಗಂತೂ ನೀವು ಫಿಲಮ್ ಸ್ಟಾರ್ ಥರನೇ ಅವ್ರು ನಿಮ್ಮನ್ನ ಫೀಲ್ ಮಾಡ್ತಾರೆ. ಮತ್ತು ನೀವೇನಾದರೂ ಅವ್ರ ಲೈಫಿಗೆ ಸಿಕ್ಕಿದ್ರೆ ಅವ್ರಿಗೆ ವಿಶ್ ಫುಲ್ಫಿಲ್ಮೆಂಟ್ ಥರ, ಅಂದರೆ ನೀವು ಸ್ಟಾರ್ ಸಿಕ್ಕಿದಂಗೆ ಅವ್ರಿಗೆ. ಮತ್ತು ನೀವು ಎಷ್ಟು ಸ್ಟೇಬಲ್ ಆಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಮತ್ತು ಫ್ಯಾಮಿಲಿ ಲೈಫು, ಕೆರಿಯರು, ಎಜುಕೇಷನ್ ಇರ್ಬೋದು, ಜಾಬ್ ಇರ್ಬೋದು, ಎಲ್ಲ ಬ್ಯಾಲೆನ್ಸ್ ಹೇಗೆ ಮಾಡಿಕೊಂಡು ಒಂದು ಹೈ ಲೆವೆಲಲ್ಲಿ ಹೋಗ್ತಿದ್ದೀರಾ, ಅದೆಲ್ಲ ಅವ್ರಿಗಿಷ್ಟ. ನಿಮ್ಮ ತಾಳ್ಮೆ, ನೀವು ಎಲ್ಲರ ಜೊತೆ ನಡ್ಕೊಳ್ಳೋ ರೀತಿ, ನೀವು ಒಂಥರ ಗಿವಿಂಗ್ ನೇಚರ್ ಇರೋರು, ಅಂದರೆ ಕೊಡೋದು ಕಲ್ತಿರೋರು, ಎಲ್ಲರಿಗೂ ಕೊಡೋದು, ಪ್ರೀತಿಯಾಗಿ ನೋಡ್ಕೊಳ್ಳೋದು, ಎಮೋಷ್ನಲ್ ಬಾಂಡಿಂಗ್ ಇಟ್ಕೊಳ್ಳೋದು, ಅದೆಲ್ಲ ಅವ್ರಿಗೆ ತುಂಬ ಇಷ್ಟ. ನಿಮ್ಮನ್ನ ಸ್ಟಾರ್ ರೀತಿ ನೋಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ತುಂಬ ಇಷ್ಟಪಡ್ತಾರೆ. ಬಟ್ ಏನೋ ಸ್ವಲ್ಪ ಜಗಳ, ಮತ್ತು ಅವ್ರಿಗೆ ಇನ್ನೂ ಕ್ಲಾರಿಫಿಕೇಷನ್ ಬೇಕು ನಿಮ್ಮ ಕಡೆಯಿಂದ.
ಅದು ಬೇಕು. ಅವರು ಸುಮ್ಮನೆ ನಿಲ್ಲಾಗ್ಬಿಡೋಣ ಅಂತಾನು ಒಂದೊಂದ್ಸರಿ ಯೋಚನೆ ಮಾಡ್ತಾರೆ, ಯಾರಿಗೆ ಬೇಕಪ್ಪ ಈ ಜಗಳ ಎಲ್ಲ ಅಂತಾನು ಯೋಚನೆ ಮಾಡ್ತಾರೆ. ಬಟ್ ನೀವೇನಾದ್ರೂ ಅವ್ರ ಲೈಫಿಗೆ ಬಂದ್ಬಿಟ್ರೆ ನಿಜವಾಗ್ಲೂ ಅವ್ರು ತುಂಬ 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 ಖುಷಿಯಾಗಿದ್ದಾರೆ ಅಂತ ಅನ್ಕೋತಿದ್ದಾರೆ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ. ಓಕೆ, ನಿಮ್ಮ ಪರ್ಸನ್ನ ನೆನೆಸ್ಕೊಳ್ಳಿ. ಪ್ಲೀಸ್ ಯೂನಿವರ್ಸ್, ನನ್ನ ವಿವರ್ಸ್ನ ಪರ್ಸನ್ನ ಕರೆಂಟ್ ಥಾಟ್ಸ್ ಏನಿದೆ ಹೇಳಿ ಪ್ಲೀಸ್. ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಅಸ್ ಪ್ಲೀಸ್. ಓಕೆ, ಟೆಡ್ಡಿ ಬಿಯರ್. ಓಕೆ, ಸೋಲ್ಮೇಟ್ಸ್. ಸಪರೇಷನಲ್ಲಿದ್ದೀರಾ ತುಂಬ ಜನ. ದಿ ರನ್ನರ್. ಓಕೆ, ಸೆಡಕ್ಷನ್, ಟ್ವಿನ್ ಫ್ಲೇಮ್ಸ್. ಓಕೆ, ನಾನು ಆವಾಗಲೇ ಹೇಳಿದೆ ನಿಮ್ಮ ಮೇಲೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ ಅವ್ರಿಗೆ ಅಂತ. ಇವೆರಡು ಕಾರ್ಡ್ ಅದಕ್ಕೆ ಸಾಕ್ಷಿ. ನೀವು ಸೋಲ್ಮೇಟ್ಸ್ ಆಗಾದರೂ ಇರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಜರ್ನಿಲೂ ಇರ್ಬೋದು. ಸುಮ್ಮನೆ ಈ ಕಾರ್ಡ್ಸ್ ಬರಲ್ಲ. ನೀವೆಲ್ಲ ಸೋಲ್ಮೇಟ್ಸ್ ಆಗಿರ್ತೀರಾ, ಇಲ್ಲ ಟ್ವಿನ್ ಫ್ಲೇಮ್ ಜರ್ನಿಲಿ ಇರ್ತೀರಾ. ಸೊ ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಕಾಣಿಸ್ತಿದೆ ಇಲ್ಲಿ. ನೀವು ಸುಮ್ಮನೆ ಮಾಮೂಲಿ ಕ್ರಶು ಆ ಥರ ಅಂದ್ಕೊಂಡಿದ್ರೆ ಅದು ತಪ್ಪು. ಮೆಜಾರಿಟಿ ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಮೋಸ್ಟ್ ಆಫ್ ದ ಪೀಪಲ್ ಆರ್ ಸೋಲ್ಮೇಟ್ಸ್ ಮತ್ತು ಟ್ವಿನ್ ಫ್ಲೇಮ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ. ಸುಮ್ಮನೆ ನಿಮಗೆ ಫೀಲ್ ಬರ್ತಾ ಇಲ್ಲ ಅವ್ರ ಮೇಲೆ, ಬಿಕಾಸ್ ಇದು ಸೋಲ್ ಜರ್ನಿಯಲ್ಲಿದ್ದೀರಾ. ಟ್ವಿನ್ ಫ್ಲೇಮ್ ಜೊತೆ ಸ್ವಲ್ಪ ಜನ ಇದ್ದೀರಾ. ಓಕೆನಾ? ನೀವು ಅವ್ರನ್ನ ಹೆಂಗೆ ಸೆಡ್ಯೂಸ್ ಮಾಡ್ತೀರಾ ಅಂದರೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಮೇಲೆ. ಅವರು ತುಂಬ ತುಂಬ ಅಟ್ರಾಕ್ಟ್ ಆಗಿದ್ದಾರೆ. ಸ್ವಲ್ಪ ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ನು ಇದೆ, ಇಲ್ಲ ಇನ್ನೊಬ್ರು ಇರ್ಬೋದು. ಬಟ್ ಅದು ಸಿಚುವೇಶನ್ ಇರ್ಬೋದು, ಇಲ್ಲ ಜಾಬ್ ಇರ್ಬೋದು, ಇಲ್ಲ ಪೇರೆಂಟ್ಸ್ ಇರ್ಬೋದು. ಓಕೆನಾ? ನಿಮ್ಮನ್ನು ನೋಡಿದ್ರೆ ಅವರು ಟೆಂಪ್ಟ್ ಆಗ್ತಾರೆ. ಅಂದರೆ ಇವ್ರು ಬೇಕು, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದರೆ ನಾನು ಎಷ್ಟು ಚೆನ್ನಾಗಿರ್ತೀನಿ ಅಂತ ಯಾವಾಗಲೂ ಅನ್ಕೋತಿರ್ತಾರೆ. ದಿ ರನ್ನರ್ ಅವರು ಕೆಲವು ಸಾರಿ ಈ ಫೀಲಿಂಗ್ಸ್ನ, ಯಪ್ಪ ಇಷ್ಟೊಂದು ಫೀಲಿಂಗ್ಸ್ ಇದೆಯಾ ಈ ವ್ಯಕ್ತಿ ಮೇಲೆ ಅಂತ ಅನಿಸಿ ಓಡೋಗಿದ್ದು ಉಂಟು. ನೀವು ಯಾಕಪ್ಪ ಇಷ್ಟು ದಿನ ಚೆನ್ನಾಗೇ ಇದ್ರು, ಚೆನ್ನಾಗೇ ಮೆಸೇಜ್ ಮಾಡ್ತಿದ್ರು, ಚೆನ್ನಾಗೇ ಮಾತಾಡ್ತಿದ್ರು, ಇದಕ್ಕಿದ್ದಂಗೆ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ಅನಿಸಿರ್ಬೋದು. ಬಟ್ ಅವ್ರಿಗೆ ಆ ಫೀಲಿಂಗ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು, ನನಗೆ ಯಾಕೆ ಹಿಂಗೆ ಆಗ್ತಿದೆ ಅಂತಲೇ ಗೊತ್ತಾಗ್ದೇ ಹಂಗೆ ಹೋಗಿ ಬಂದು ಮಾಡ್ತಾರೆ ಅಷ್ಟೇ ಹೊರತು ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಏನಿಲ್ಲ. ಈಗ ಸದ್ಯದ ಪರಿಸ್ಥಿತಿಲಿ ಸಪ್ರೇಷನಲ್ಲಿದ್ದೀರಾ ಇಬ್ಬರೂ. ಅವರು ನಿಮ್ಮನ್ನ ತುಂಬ 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 ಮಿಸ್ ಮಾಡ್ಕೊತಾ ಇದ್ದಾರೆ. ಮತ್ತು ನಿಮ್ಮ ಬಗ್ಗೆನೇ 24/7 ಯೋಚನೆ ಮಾಡ್ತಿದ್ದಾರೆ. ಅದಂತೂ 100% ಸತ್ಯ, ಅದ್ರ ಬಗ್ಗೆ ಡೌಟೇ ಇಲ್ಲ. ಓಕೆನಾ? ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿ ಥಿಂಕ್ ಮಾಡಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮ ಕಂಡ್ರೆ ತುಂಬ ತುಂಬ ಇಷ್ಟ, ಮತ್ತು ನಿಮಗಿನ್ ಜಾಸ್ತಿ ಮಿಸ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನೀವು ಟ್ಯಾರೋಟ್ ಕಾರ್ಡ್ ನೋಡಿಕೊಂಡು ಸಮಾಧಾನ ಆದರೂ ಮಾಡ್ಕೊತಿದ್ದೀರಾ. ಅವ್ರ ಪಾಪ ಅದು ಇಲ್ಲ ನಿಮ್ಮ ಪಾರ್ಟ್ನರ್ಗೆ. ಮತ್ತು ನೀವು ಅವ್ರಿಗೆ ಟೆಡ್ಡಿ ಬಿಯರ್ ಥರ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ನೀವು. ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ನಿಮ್ಮ ಜೊತೆ ಫ್ಲರ್ಟಿಂಗ್ ಆಗಿ ಜೋಕಾಗಿ ಮಾತಾಡಬೇಕು ಅಂತಿದೆ. ಮತ್ತು ನಿಮ್ಮ ಜೊತೆ ಡೇಟ್ಗೆ ಹೋಗಬೇಕು ಅಂತಿದೆ. ಓಕೆನಾ? ವೆರಿ ವೆರಿ ನೈಸ್ ಮೆಸೇಜಸ್ ನ್ಯೂ ಇಯರ್ಗೆ. ನೋಡಿ, ನೀವು ಹಂಗೆ ಅನ್ಕೋತಾ ಇದ್ದೀರಾ ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇಲ್ಲ ಅಂತ. ಬಟ್ ನೋಡಿ ಎಷ್ಟು ಡೀಪ್ ಫೀಲಿಂಗ್ಸ್ ಬರ್ತಾ ಇದೆ. ಬಟ್ ಅವ್ರು ಶೋ ಆಫ್ ಮಾಡಲ್ಲ ನಿಮ್ಮ ಪರ್ಸನ್ ಜಾಸ್ತಿ ಅಂತ ಅನ್ಕೋತೀನಿ. ರನ್ನರ್ ಎಫೆಕ್ಟ್ ಇದೆಯಲ್ಲ, ಸೊ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ನಮ್ಮ ವ್ಯೂವರ್ಸ್ ಪಾರ್ಟ್ನರ್ ಬಗ್ಗೆ. ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜಸ್ ಕೊಡಿ ನನ್ನ ವ್ಯೂವರ್ಸ್ ಪಾರ್ಟ್ನರ್ಸ್ ಬಗ್ಗೆ. ಯೂನಿವರ್ಸ್. ಓಕೆ, ವೈ ಯು ಆರ್ ಅವಾಯ್ಡಿಂಗ್ ಮೀ. ಇದು ನೀವು ಅವ್ರನ್ನ ಕೇಳ್ತಿರೋದು ಅಂತ ನನಗನ್ಸುತ್ತೆ. ಓಕೆ, ಬಿಕಾಸ್ ಆ್ಯಸ್ ಯೂಶುವಲ್ ಹೇಳಿದ್ನಲ್ಲ, ಅವ್ರು ಓವಲ್ ಬೇಮ್ ಆಗ್ತಿದ್ದಾರೆ ಅಂತ. ಐ ಹೇಟ್ ಯು ಹೇಳ್ತೀನಿ. ಪ್ಲೀಸ್ ಕ್ಲಾರಿಫೈ ಹೇಟ್ ಯು ಕಾರ್ಡ್. ಐ ಆಮ್ ಫೀಲಿಂಗ್ ಜೆಲಸ್. ಓಕೆ ಓಕೆ, ಸ್ಕೇರ್ಡ್ ಆಫ್ ರಿಜೆಕ್ಷನ್. ಓಕೆ, ಫೈನಾನ್ಷಿಯಲ್ ಆ್ಯಂಡ್ ಕೆರಿಯರ್ ಇಶ್ಯೂಸ್. ನಾನು ಆಗಲೇ ಹೇಳ್ದಂಗೆ ಅವ್ರಿಗೆ ನಿಮ್ಮನ್ನ ಮದುವೆ ಆದರೆ ಅವರ ಕೆರಿಯರು ಫೈನಾನ್ಸು ಸ್ವಲ್ಪ ಹ್ಯಾಂಪರ್ ಆಗಬಹುದು. ಅದನ್ನೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು
ನೀವೇನಾದರೂ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಅವರು ನೀವೇನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ಅನ್ನೋ ಭಯ ಇದೆ. ಮತ್ತು ಅವ್ರು ನಿಮ್ಮನ್ನ ಹೇಟ್ ಮಾಡ್ತಾರೆ. ಯಾವಾಗ ಅಂದರೆ ನೀವು ಬೇರೆಯವ್ರ ಜೊತೆ ಮಾತಾಡಿದ್ದು ನೋಡೋದು, ಅಥವಾ ನೀವು ಬೇರೆಯವ್ರ ಜೊತೆ ಓಡಾಡೋದೇನಾದರೂ ನೋಡಿದಾಗ ಅವರು ತುಂಬ ಜಲಸ್ ಪಡ್ತಾರೆ. ಸೊ ಐ ಹೇಟ್ ಯು ಅಟ್ ದಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಕೆಲವು ಸಾರಿ ಅವ್ರನ್ನ ಅವಾಯ್ಡ್ ಮಾಡಿರ್ಬೋದು, ಅಥವಾ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಿರ್ಬೋದು. ಸೊ ಆ ಮೆಸೇಜಸ್ ಬಂದಿದೆ. ಓಕೆನಾ? ಇಷ್ಟು ನಿಮ್ಮ ಪರ್ಸನ್ನ ಕರೆಂಟ್ ಥಾಟ್ಸ್. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ನಮ್ಮ ವ್ಯೂವರ್ಸ್ಗೆ ಗೈಡೆನ್ಸ್ ಕೊಡಿ ಯೂನಿವರ್ಸ್. ಪ್ಲೀಸ್ ಗೈಡ್ ಮಾಡಿ. ಓಕೆ, ಫೋಕಸ್ ಆನ್ ಯುವರ್ ಗೋಲ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಏನೇ ಅಂದ್ಕೊಂಡಿದ್ರು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಪರ್ಸ್ನಲ್ ಲೈಫ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ನಿಮಗೆ ನೆರವೇರಬೇಕು ಅಂದರೆ ನೀವು ನಿಮ್ಮ ಗೋಲ್ಸ್ ಕಡೆ ಗಮನ ಹರಿಸಿ. ಬೇರೆದೆಲ್ಲ ಬಿಟ್ಟು ನಿಮ್ಮ ಗೋಲ್ಸ್ ಕಡೆ ನೀವು ಗಮನ ಹರಿಸಿದ್ರೆ ಖಂಡಿತ ನೀವು ಗೋಲ್ ರೀಚ್ ಆಗ್ತೀರಾ. ನಿಮ್ಮ ಪರ್ಸನ್ ಆ್ಯಸ್ ಯೂಶುವಲ್ ಈಸ್ ವೆರಿ ಅಟ್ರಾಕ್ಟೆಡ್ ಟು ಯು. ಅವರಾಗಿದ್ದವರೇ ಬರ್ತಾರೆ ಅಂತ ಹೇಳ್ತಾರೆ. ಸೊ ನನ್ನ ವ್ಯೂವರ್ಸ್ಗೆ ಇನ್ನೊಂದು ರಿಕ್ವೆಸ್ಟು, ನಿಮ್ಗೆ ಬೇರೆ ಏನಾದರೂ ಟಾಪಿಕ್ಸ್ ಬೇಕಂದರೆ ಪ್ಲೀಸ್ ಕಾಮೆಂಟ್ ಆ್ಯಂಡ್ ಮೆಸೇಜ್ ಮೀ. ಮತ್ತು ನಿಮಗೆ ಈ ಮೆಸೇಜಸ್ ಸ್ವಲ್ಪ ಆದರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.